Welcome to Students at the YouTube channel. Yesterday we learned coding and decoding basic concepts. Okay. ಇವತ್ತು ನಾವು ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಪ್ರೀವಿಯಸ್ ಇಯರ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಓಕೆ, ಬನ್ನಿ ಸ್ನೇಹಿತರೆ. ಎಲ್ಲಿವರೆಗೂ ಮಾಡಿದ್ವಿ ನಾವು? yesterday 6ನೇ ಕ್ವಶನ್ ಮಾಡಿದ್ವಾ? 7th ಕ್ವಶನ್ ಇಂದ ಸ್ಟಾರ್ಟ್ ಮಾಡೋಣ. ನೋಡಿ ಏನ್ ಕೇಳಿದ್ದಾರೆ. ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ PGMS is coded as 9, 18, 12, 6 and TBRX is coded as 5, 23, 7, 1. What is the code for KAVO in the given language ಅಂತ ಕೇಳಿದ್ರು. ಸಿರೀಸ್ ಏನಾಗುತ್ತೆ ನೋಡ್ಬೇಕು ಫ್ರೆಂಡ್ಸ್. ಮೊದಲು ಸಿರೀಸ್ ಯಾವಾಗ ಬರುತ್ತೆ ಅಂದ್ರೆ PJMS. ಮೊದಲು ಅದರ ಪ್ಲೇಸ್ ವ್ಯಾಲ್ಯೂಸ್ ಬರ್ಕೊಳ್ಳೋಣ. PS 16, J 7, M 13, S 9. ನೋಡಿ 16 ಮೈನಸ್ ಮಾಡಿದ್ರೆ ಬರಲ್ಲ. ದೆನ್ ಅಪೋಸಿಟ್ಸ್ ವ್ಯಾಲ್ಯೂ ನೋಡಿ, ಅದು ಅಪೋಸಿಟ್ಸ್ ವ್ಯಾಲ್ಯೂನ ಮಾಡಿ. P ಏನ್ರಿ? Pದು K ಆಗುತ್ತೆ, Jದು GT ರೋಡ್, Mದು ಮ್ಯಾನ್ N, ಎಸ್ದು ಹೈಸ್ಕೂಲ್ H, K ಏನ್ರಿ? ಕಿಂಗ್ಸ್ 11, T 20, N 13, H 8. ಇವಾಗ ನೋಡಿ 11 ಮೈನಸ್ 2 ಮಾಡಿ 9 ಆಗುತ್ತೆ. 20 ಮೈನಸ್ 2 18, 13 ಮೈನಸ್ 2 N 14 ಆಗುತ್ತೆ ಫ್ರೆಂಡ್ಸ್. 14 ಮೈನಸ್ 2 12, 8 ಮೈನಸ್ 2 6. ಸಿರೀಸ್ ಬಂತು ನೋಡಿ ಸ್ನೇಹಿತರೆ. ಅಪೋಸಿಟ್ ಲೆಟರ್ ಮತ್ತೆ -2 ಮಾಡಿದ್ದಾರೆ. ನೆಕ್ಸ್ಟ್ ಅದೇ ತರ ನಾವು KAVO ಗೆ ಫೈಂಡ್ ಮಾಡಬೇಕು. KAVO. K ಏನ್ರಿ? K ದ ಅಪೋಸಿಟ್ P, AP ಕಾನ್ಪುರ್. A ದ ಅಪೋಸಿಟ್ Z, V ದ ಅಪೋಸಿಟ್ E, EV ಯೂನಿಯನ್. O ದ ಅಪೋಸಿಟ್ ಲವ್ L. P ದ ಪ್ಲೇಸ್ ವ್ಯಾಲ್ಯೂ ಎಷ್ಟ್ರಿ? 16, Z ದು 26, E ದು 5, L ದು 12. ಏನ್ ಮಾಡಿದರೆ? -2 ಮಾಡಿ. 16 ಮೈನಸ್ 2 ಬಂತು 14. ಆಪ್ಷನ್ ಎ. ಕೇಳ್ಬೋದು ಸರ್, ನೀವು 14 ಡೈರೆಕ್ಟ್ ಯಾಕೆ ಕ್ಲಿಕ್ ಮಾಡಿದ್ರೆ, ಇನ್ನು ನಮ್ಮ ಸಿರೀಸ್ ಕಂಪ್ಲೀಟ್ ಮಾಡಿಲ್ಲ ಅಂತ. ಇಲ್ಲಿ ನೋಡಿ 16 ಮೈನಸ್ 2 14 ಅಂತ ಆಗಿದೆ ಅಂದ್ರೆ ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಅಲ್ಲಿ ನೋಡಿ 13 ಇದೆ, 11 ಇದೆ, 15 ಇದೆ. ನಮಗೆ ಆಪ್ಷನ್ ನೋಡೋ ಅವಶ್ಯಕತೆನೇ ಇಲ್ಲ. ಆನ್ಸರ್ ಎ. ಸಿರೀಸ್ ನ ನೋಡೋಣ ಬನ್ನಿ. 22, 26 ಮೈನಸ್ 2 ಎಷ್ಟ್ರಿ? 24. 5 ಮೈನಸ್ 2 ರೀ 3. 12 ಮೈನಸ್ 3, 12 ಮೈನಸ್ 2 ಎಷ್ಟ್ರಿ? 10. ಇದೆಲ್ಲ ಸ್ನೇಹಿತರು ಆಪ್ಷನ್ ಅಲ್ಲಿ 14, 24, 3, 10. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ FWYO is coded as 39, SIXR is coded as 38. How is LARZ is coded ಅಂತ ಕೇಳಿ. ನೋಡಿದ ತಕ್ಷಣ ಗೊತ್ತಾಗ್ಬೇಕು ಫ್ರೆಂಡ್ಸ್ ಏನಾಗ್ತಾ ಇದೆ ಸಿರೀಸ್ ಅಲ್ಲಿ ಅಂತ. ಅದಕ್ಕೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಕ್ವಶನ್ಸ್ ನ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಲ್ಲ ಅಷ್ಟು ನಾವು ಪರ್ಫೆಕ್ಟ್ ಆಗ್ತೇವೆ. ಇಲ್ಲಿ ನೋಡಿ FWYO ಇದೆ. F ಕೂಡಿಸಿದ್ರೆ R ಇದೆ. W ಎಷ್ಟಿದೆ ರೀ? W ಎಷ್ಟ್ರಿ? 23. Y ಎಷ್ಟ್ರಿ? 25. ನೋಡಿ ಕೂಡಿಸಿದ್ರೆ 39 ಬರುತ್ತಾ? ಬರಲ್ಲ. ಹಾಗಾದ್ರೆ ಇದು ನಮ್ಗೆ ಸಿರೀಸ್ ಬರಲ್ಲ. ಅದಕ್ಕಾಗಿ ನೋಡಿ ಏನ್ ಮಾಡಿದಾರೆ ಅಂದ್ರೆ 1, 2, 3, 4 ಲೆಟರ್ಸ್ ಎಷ್ಟು ಅದಾವ್ರಿ? 4 ಅದಾವ. 4 into FWYO ಇದೆ. F ದ ಅಪೋಸಿಟ್ ಏನ್ರಿ? 4 U. W ದ ಅಪೋಸಿಟ್ ಏನ್ರಿ? ಡ್ಯೂ T. Y ದ ಅಪೋಸಿಟ್ ಏನ್ರಿ? Y ಬೈ B. O ದ ಅಪೋಸಿಟ್ ಲವ್ L. F ದು U ದು ಪ್ಲೇಸ್ ವ್ಯಾಲ್ಯೂ ನಂಬರ್ ಹೇಳ್ರಿ? 21. D 4, B 2, L 12 ರೀ.
ಇವಾಗ ಟೋಟಲ್ ಕೂಡಿಸ್ರಿ 9 ಆಯ್ತಾ, 2 1 3 ಆಯ್ತು. ಓಕೆ 39 ಈ ಸಿರೀಸ್ ವರ್ಕ್ ಆಗಿದೆ. ಏನಾಗ್ತಾ ಇದೆ ಸಿರೀಸ್ ಅಲ್ಲಿ, ಅದ್ರದ್ದು ಪ್ಲೇಸ್ ವ್ಯಾಲ್ಯೂ ಕೂಡಿಸಿದ್ದಾರೆ, ಸಾರಿ ಪ್ಲೇಸ್ ವ್ಯಾಲ್ಯೂ ಅಪೋಸಿಟ್ ವ್ಯಾಲ್ಯೂನ ಕೂಡಿಸಿದ್ದಾರೆ. ನೆಕ್ಸ್ಟ್ ಅದೇ ತರ ನಾವು ಇದಕ್ಕೆ ಫೈಂಡ್ ಮಾಡಬೇಕು, ಎಲ್ ಎ ಆರ್ ಝೆಡ್ಗೆ. ಎಲ್ ಎ ಆರ್ ಝೆಡ್, ಎಲ್ ಅಪೋಸಿಟ್ ಓ ಲವ್, ಎ ಅಪೋಸಿಟ್ ಝೆಡ್, ಆರ್ ಅಪೋಸಿಟ್ ಇಂಡಿಯನ್ ರೈಲ್ವೆ ಐ, ಝೆಡ್ ಅಪೋಸಿಟ್ ಎ. ಓ 15 ಇಜೋಟಿ ಓ 15, ಝೆಡ್ 26, ಐ 9, ಎ 1 ನೋಡ್ರಿ, ಮತ್ತೊಂದು 10 16 ಇದು 21 ನೋಡಿ. ಒಂದಿದೆ ಇನಿ ಡಿಜಿಟ್ ಒಂದಿದೆ ಅಂದ್ರೆ ಆಪ್ಷನ್ ನೋಡಿ ಒಂದಿದೆ, ಆಪ್ಷನ್ ಒಂದಿದ್ರಲ್ಲಿ ಒಂದೇ ಆಪ್ಷನ್ ಒಂದರದಲ್ಲೇ ಇದೆ ಅಂದ್ರೆ ಬಿ ಮಾಡಿ ಕ್ಲಿಕ್ ಮಾಡಿ ಮುಂದೆ ಹೋಗಿ ಸೊಲ್ಯೂಷನ್ ಮಾಡ್ತೀರಾ. 2 4 5 50. ಓಕೆ ನೆಕ್ಸ್ಟ್, in a certain code language FWOD is coded as 23 6 14 25, SINH is coded as 10 20 15 21. ನೆಕ್ಸ್ಟ್ ಅದೇ ತರ ಇದಕ್ಕೆ ಫೈಂಡ್ ಮಾಡಿ. ಆಲ್ಮೋಸ್ಟ್ ಈ ತರ ಸಿರೀಸ್ ಬಂದ್ರೆ ಅವ್ನು ಏನ್ ಮಾಡಿರ್ತಾನೆ, ಒಂದು ಅದ್ರದ್ದು ವ್ಯಾಲ್ಯೂನ ಕೂಡಿಸಿರ್ತಾರೆ, ಪ್ಲಸ್ ಮಾಡಿರ್ತಾರೆ, ಇಲ್ಲ ಮೈನಸ್ ಮಾಡಿರ್ತಾರೆ. ಈ ತರ ಸಿರೀಸ್ ಅಲ್ಲಿ ಇಲ್ಲ ಅಪೋಸಿಟ್ ನ ಮಾಡಿ ಅದರಲ್ಲಿ ಮೈನಸ್ ಮಾಡಿರ್ತಾರೆ, ಅದರಲ್ಲಿ ಪ್ಲಸ್ ಮಾಡಿರ್ತಾರೆ. ಎಫ್ ದ ಅಪೋಸಿಟ್ ಯಾವ್ದು ಯು, ಎಫ್ ದ ಅಪೋಸಿಟ್ ಯು, ಡಬ್ಲ್ಯೂ ದ ಅಪೋಸಿಟ್ ಯಾವ್ದ್ರಿ ಡಿ, ಓ ದ ಅಪೋಸಿಟ್ ಯಾವ್ದ್ರಿ ಓ ದ ಅಪೋಸಿಟ್ ರೀ ಎಲ್ ಲವ್, ಡಿ ದ ಅಪೋಸಿಟ್ ಯು ಡಬ್ಲ್ಯೂ, ಎಫ್ ದ ಯು ದ ಪ್ಲೇಸ್ ವ್ಯಾಲ್ಯೂ ರೀ 21, ಡಿ ಪ್ಲೇಸ್ ವ್ಯಾಲ್ಯೂ 4, ಎಲ್ ಪ್ಲೇಸ್ ವ್ಯಾಲ್ಯೂ 12, ಡಬ್ಲ್ಯೂದು 23. ನೋಡಿ ಏನಾಗಿದೆ, +2 ಮಾಡಿದ್ದಾರೆ, +2 +2 +2 ಹೌದಲ್ಲ, 23 6 14 25. ಸೇಮ್ ಇದಕ್ಕೆ ಅಪ್ಲೈ ಮಾಡ್ಬೇಕು ನಾವು ಟಿ ವೈ ಎಲ್ ಬಿಗೆ. ಟಿ ವೈ ಎಲ್ ಬಿ, ಟಿ ಅಪೋಸಿಟ್ ಯಾವ್ದ್ರಿ ಜಿ, ಜಿ ಟಿ ರೋಡ್, ವೈ ದ ಅಪೋಸಿಟ್ ಬಿ ವೈ, ಎಲ್ ದ ಅಪೋಸಿಟ್ ಲವ್ ಓ, ಬಿ ದ್ರಿ ವೈ ವೈ, ಜಿ 7, ನೆಕ್ಸ್ಟ್ ಬಿ 2, ಓ 15, ವೈ 25. 25 + 2 ಎಷ್ಟು ರೀ 27, ನೆಕ್ಸ್ಟ್ 15 + 2 ಎಷ್ಟು ರೀ 17, 2 + 2 ಎಷ್ಟು ರೀ 4, 7 + 2 ಎಷ್ಟು ರೀ 9. ಆಪ್ಷನ್ ಅಲ್ಲಿ ಯಾವ್ದಿದೆ ನೋಡಿ, 9 14 17 27 ಎಲ್ಲಿದೆ ನೋಡಿ, ಆಪ್ಷನ್ ಸಿ. ಆಪ್ಷನ್ ಸಿ ಎಲ್ಲಿದೆ, ಆಪ್ಷನ್ ಸಿ ಇದು ಕರೆಕ್ಟ್ ಆನ್ಸರ್. In a certain code language, TNRA is coded as 28 and LOPGVO is coded as 42. How is ಸೇಮ್ ಅದೇ ತರ ಇದಕ್ಕೆ ಅಪ್ಲೈ ಮಾಡಬೇಕು. ಮೊದಲು ಈ ಸೀರೀಸ್ ಏನಾಗ್ತಾ ಇದೆ ಅಂತ ಫೈಂಡ್ ಮಾಡೋಣ. ಏನಾಗ್ತಾ ಇದೆ ಒಂದ್ಸಲ ಅಬ್ಸರ್ವ್ ಮಾಡಿ. ಏನಾಗ್ತಾ ಇದೆ ಅಂದ್ರೆ TNRA ಕೂಡಿಸಿದ್ರೆ 28 ಬರಕ್ ಸಾಧ್ಯ ಇಲ್ಲ, ಇದಕ್ಕಿಂತ ಜಾಸ್ತಿ ಬರುತ್ತೆ. ಇವು 6 ಅಕ್ಷರದ್ದು ಪ್ಲೇಸ್ ವ್ಯಾಲ್ಯೂ ಕೂಡಿಸಿದ್ರೆ 42 ಗಿಂತ ಜಾಸ್ತಿ ಬರುತ್ತೆ. ಹಾಗಾದ್ರೆ ನಮ್ಗೆ ಆ ಸೀರೀಸ್ ಇದರಲ್ಲಿ ಅಪ್ಲೈ ಆಗುತ್ತೆ. ಅದಕ್ಕೆ ಎಷ್ಟಿದೆ ನೋಡ್ರಿ ವ್ಯಾಲ್ಯೂ ವ್ಯೂ, ಟೋಟಲ್ ಲೆಟರ್ಸ್ ಎಷ್ಟಿದಾವ್ರಿ 1 2 3 4 ಇದೆ. 4 × 7 ಮಾಡಿದ್ರೆ 28 ಬರುತ್ತೆ. ನೆಕ್ಸ್ಟ್ ಇವು ಎಷ್ಟಿದೆ ರೀ 6 ಇದೆ, 6 × 7 ಮಾಡಿದ್ರೆ 42 ಬರುತ್ತೆ. ಅದೇ ತರ ಇದಕ್ಕೆ 7 ಇದೆ, 7 × 7 ಮಾಡಿ 49. ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ZIYJ is coded as 38 and PXBO is coded as 51. What is the code for VTUC ಅಂತ ಕೇಳಿದ್ದಾರೆ. ಇವಾಗ ನೋಡಿ ಏನಾಗ್ತಿದೆ, ಅವಾಗ ಕೂಡಿಸ್ತೀವಿ ನಾವು ಅದೇ ತರ ಟ್ರೈ ಮಾಡಿ ನೋಡೋಣ. ಹೌದಾ, ಇವಾಗ ಅದ್ರದ್ದು ಪ್ಲೇಸ್ ವ್ಯಾಲ್ಯೂ ಮಾಡಿ ZIYJ. Z ಎಷ್ಟು Z ಅಪೋಸಿಟ್ ಎ, 5 ಆರ್, ವೈದು ಬಿ, ಜೆದು ಕ್ಯೂ. ಎ 1 ಆರ್ 18, ಬಿ 2, ಕ್ಯೂ ಎಷ್ಟು 18. ಒಂದು ನಿಮಿಷ, ಕ್ಯೂ 17 ಸಾರಿ.
Q 17. ಇವಾಗ ಟೋಟಲ್ ಕೂಡಿಸ್ರಿ. 7 3 10, ಇದೊಂದು 8 18 38. ನೋಡಿ ಮತ್ತೆ ಆಪ್ಷನ್ ಇವನು ಕ್ವಶನ್ಸ್ ಅಲ್ಲಿ ಏನ್ ಮಾಡ್ತಿದ್ದಾನೆ ಅಂದ್ರೆ ಜಾಸ್ತಿ ಅಪೋಸಿಟ್ಸ್ ವ್ಯಾಲ್ಯೂನ ಕೂಡಿಸ್ತಾ ಇದ್ದಾನೆ. ಸ್ಟಾರ್ಟಿಂಗ್ ನಾವು ಯಾವತ್ತೂ ಅಪೋಸಿಟ್ಸ್ ವ್ಯಾಲ್ಯೂನ ಕೂಡ್ಸಕ್ ನೋಡಿ, ಇಲ್ಲಾಂದ್ರೆ ಅದರದ್ದು ವ್ಯಾಲ್ಯೂನ ಕೂಡಿಸಿ. ಓಕೆ, ನೆಕ್ಸ್ಟ್ ನೋಡಿ ವಿ ಟಿ ಯು ಸಿ ದಲ್ಲಿ ನೋಡಿ ವಿ ಟಿ ಯು ಸಿ. ವಿ ಅಪೋಸಿಟ್ ಯಾವ್ದ್ರಿ? ಯೂನಿಂಗ್ ಇ. ಇದು ಎಷ್ಟ್ರಿ? 5. ಟಿ ಅಪೋಸಿಟ್ ಜಿ 7. ನೆಕ್ಸ್ಟ್ ಯುದ್ ಅಪೋಸಿಟ್ ಯಾವ್ದ್ರಿ? ಯುದ್ ಏನ್ ಹೇಳಿದಾರೆ ನಿಮಗ? ಎಫ್ 4 6. ಸಿದು 6. ಎಕ್ಸ್ ಎಷ್ಟ್ರಿ? 23 ರೀ. ಎಫ್ ಎಷ್ಟ್ರಿ? ಎಫ್ 6. 24 ಆಗತ್ರಿ. 6 10 17. 17 ಎಷ್ಟ್ರಿ? 21. 2 ಎಷ್ಟ್ರಿ? ಯಾವ್ದಾದ್ರು ತಪ್ಪು ಮಾಡ್ಯಾವ ನೋಡ್ರಿ, ಕಮೆಂಟ್ ಮಾಡ್ರಿ. ಯಾವ್ದು ನೋಡ್ರಿ? ವಿ ಏನಿದೆ? ವಿ ಟಿ ಜಿ. ಓಕೆ, ಯುದ್ ಏನ್ರಿ? ಯುದ್ ಅಪೋಸಿಟ್ ಎಫ್ 6. ಸಿ ಅಪೋಸಿಟ್ 5 7 6. ಸಿ ಅಪೋಸಿಟ್ ಎಕ್ಸ್. ಎಕ್ಸ್ ಎಷ್ಟಾಗತ್ರಿ? 24 ಆಗುತ್ತಲ್ಲ. ಕೊಡ್ಸ್ರಿ ನೋಡ್ರಿ. 6 4 10. 6 4 10 17. 17 ಇದೆ ಎಷ್ಟ್ರಿ? 12 22 ರೀ. 22 2 2 4 42. ಆನ್ಸರ್ ಬಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬನ್ನಿ. ನೆಕ್ಸ್ಟ್ ಏನ್ ನೋಡಿ, ಈ ತರ ಕೊಟ್ಟಿದ್ದಾನೆ. ಸ್ಟೇರ್ ಈಸ್ ಕೋಡೆಡ್ ಆಸ್ ಯಾವುದೋ ಸಿಂಬಲ್ಸ್ ಕೊಟ್ಟಿದ್ದಾನೆ ಈ ತರ. ನೆಕ್ಸ್ಟ್ ಇದನ್ನು ಆ ತರ ಸಿಂಬಲ್ಸ್ ಕೊಟ್ಟಿದ್ದಾನೆ. ನಮ್ಗೆ ಇದರಲ್ಲಿ ಸ್ಟೇರ್ ಇಂದ ಮತ್ತೆ ಟಿಯರ್ಸ್ ಅಲ್ಲಿ ಕೂಡಿ ಐ ವ್ಯಾಲ್ಯೂನ 5ನ ಫೈಂಡ್ ಮಾಡಬೇಕು ಅಂತ ಹೇಳಿದ್ದಾನೆ. ಐಗೆ ಯಾವ ಸಿಂಬಲ್ ಬರುತ್ತೆ ಅಂತ ಫೈಂಡ್ ಮಾಡಬೇಕು ಅಂತ ಹೇಳಿ. ನೋಡಿ ಐ ಎಲ್ಲೇ ಕಾಮನ್ ಇದೆ ನೋಡಿ. ಐ ಇದರಲ್ಲೂ ಕಾಮನ್ ಇಲ್ಲ, ಇದರಲ್ಲೂ ಕಾಮನ್ ಇಲ್ಲ. ಬಟ್ ಯಾವ್ದು ಕಾಮನ್ ಇದಾವೆ ಯಾವ್ದಾದ್ರು ನೋಡಿ. ಎಸ್ ಕಾಮನ್ ಇದೆ, ಟಿ ಕಾಮನ್ ಇದೆ, ಎ ಕಾಮನ್ ಇದೆ, ಆರ್ ಕಾಮನ್ ಇದೆ. ಎಸ್ ಕಾಮನ್ ಇದೆ, ಟಿ ಕಾಮನ್ ಇದೆ, ಇದರಲ್ಲಿ ಎ ಕಾಮನ್ ಇದೆ, ಆರ್ ಕಾಮನ್ ಇದೆ. ಹಾಗಾದ್ರೆ ಇದರಲ್ಲಿ ಯಾವ್ಯಾವ ಕಾಮನ್ಸ್ ಇದಾವೆ ನೋಡಿ. ಇದರಲ್ಲಿ ಮತ್ತೆ ಇದರಲ್ಲಿ ಯಾವ್ಯಾವ ಕಾಮನ್ ಇದೆ? ಹ್ಯಾಶ್ ಕಾಮನ್ ಇದೆ, ಹ್ಯಾಶ್ ಬರಲ್ಲ. ನೆಕ್ಸ್ಟ್ ಆ್ಯಡ್ ಕಾಮನ್ ಇದೆ, ಆ್ಯಡ್ ಆಗಲ್ಲ. ನೆಕ್ಸ್ಟ್ ಆ್ಯಂಡ್ ಕಾಮನ್ ಇದೆ, ಆ್ಯಂಡ್ ಆಗಲ್ಲ. ಯಾವ್ದು ಉಳಿತ್ರಿ ಇವಾಗ? ಸ್ಟಾರ್ ಕಾಮನ್ ಇದೆ, ಸ್ಟಾರ್ ಕಾಮನ್ ಇದೆ, ಆಗಲ್ಲ. ಆಪ್ಷನ್ ಯಾವ್ದ್ರಿ? ಆಟ್. ಇದು ಆಟ್ ಕಾಮನ್ ಇಲ್ಲ, ಅದಕ್ಕಾಗಿ ಐಗೆ ಆಟ್ ಆನ್ಸರ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್. ಅದೇ ತರ ಮತ್ತೆ ಹಿಂದೆ ಸಿರೀಸ್ ಅಲ್ಲಿ ಮಾಡಿದಂತ ಕ್ವಶನ್ ನ ಮತ್ತೆ ಕೊಟ್ಟಿದ್ದಾನೆ ಇದೇ ತರ. ಈ ತರ ಸಿರೀಸ್ ಲಾಸ್ಟ್ ಇಯರ್ ತುಂಬಾ ರಿಪೀಟ್ ಆಗಿದಾವೆ. ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಈ ತರ ಸಿರೀಸ್ ನ. ಏನ್ ಮಾಡಿದಾನೆ ನೋಡಿ. 5 into 4 5 ಲೆಟರ್ ಇದಾವೆ, ಇಂಟು 4 ಮಾಡಿದಾನೆ. 3 into 4 12 ಮಾಡಿದಾನೆ. 6 into 4 12 ಮಾಡಿದಾನೆ. ನೀವು ಅನ್ಬೋದು ಹೇಗೆ ನೀವು ಡೈರೆಕ್ಟ್ 4ಗೆ ಇಂಟು ಮಾಡಿದ್ರಿ ಸರ್ ಅಂತ. ಅಷ್ಟಾದ್ರೂ ನೋಡಿ ಸರ್, ಇಲ್ಲಿ 5 into 4 20 ಬರುತ್ತಲ್ಲ. 5 into 3 20 ಬರುತ್ತಾ? ಇಲ್ಲಲ್ಲ. 6 into 2 12 ಬರುತ್ತೆ. ಅದೇ ತರ 3 into 4 12 ಬರ್ಬೇಕಲ್ಲ. ಇಲ್ಲ ಅಂದ್ರೆ 3 into 5 12 ಬರುತ್ತೆ. ಅದಕ್ಕಾಗಿ ಡೈರೆಕ್ಟ್ ಯಾವ್ದು ಇಂಟು ಆಗ್ತೀವೋ ಅದಕ್ಕೆ ತಗೊಂಡು ಹೋಗ್ಬೇಕು. ನೆಕ್ಸ್ಟ್ ನೋಡಿ ಎಷ್ಟಿದೆ ವರ್ಡ್ಸ್. 1 2 3 4 5 6 ಇದೆ. 6 into 4 ಎಷ್ಟು? 24 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬನ್ನಿ. ಇನ್ ಎ ಸರ್ಟನ್ ಕ್ಲೋಸ್ ಎ ಜಿ. ಇದೇ ತರ ಲಾಸ್ಟ್ ಕ್ವಶನ್ ಮಾಡಿದ್ವಲ್ಲ ಅದೇ ತರ ಕೇಳಿದ್ದಾನೆ. ಇದಕ್ಕೆ ಏನು ಅಂದ್ರೆ ಎ ಜಿ ಇಡಿದು ನಂಬರ್ಸ್ ಕೊಟ್ಟಿದ್ದಾನೆ, ಇ ಆರ್ ಜಿದು ನಂಬರ್ಸ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ವಾಟ್ ಇಸ್ ದ ಕೋಡ್ ಫಾರ್ ಆರ್ ಅಂತ ಕೇಳಿದ್ದಾನೆ. ಇದರಲ್ಲಿ ನೋಡಿ ಯಾವ್ದು ಕಾಮನ್ಸ್ ಇದೆ? ಇ ಕಾಮನ್ ಇದೆ, ಎ ಕಾಮನ್ ಇದೆ, ಇ ಕಾಮನ್ ಇದೆ, ಡಿ ಕಾಮನ್ ಇದೆ, ಡಿ ಕಾಮನ್ ಇಲ್ಲ. ನೆಕ್ಸ್ಟ್ ಎ ಇ ಕಾಮನ್ ಇದೆ,
ಎ ಇ ಕಾಮನ್ ಇದೆ. ನಮ್ಗೆ ಏನ್ ಕೇಳಿದಾನೆ, ವಾಟ್ ಈಸ್ ದ ಕೋಡ್ ಫಾರ್ ಆರ್ ಅಂತ ಕೇಳಿದಾನೆ. ವಾಟ್ ಈಸ್ ದ ಕೋಡ್ ಫಾರ್ ಆರ್ ಅಂತ ಕೇಳಿದಾನೆ. ಏನ್ ಮಾಡ್ಬೇಕು ಇದನ್ನ ನೋಡಿ, ಎ ಜೆ ಇ ಡಿ 7613. ನೆಕ್ಸ್ಟ್ ಇ ಎ ಆರ್ ಜಿ 1 2 3 4 6. ನೆಕ್ಸ್ಟ್ ಆರ್ ವ್ಯಾಲ್ಯೂ ಯಾವ್ದಿದೆ ನೋಡ್ರಿ, ಆರ್ಗೆ ಯಾವ್ದಾಗುತ್ತೆ 3, ಆರಕ್ಕೆ 3 ಆಗುತ್ತೆ. ಯಾಕಂದ್ರೆ ಆರ್ ಎರಡರಲ್ಲೂ ಕಾಮನ್ ಇಲ್ಲ, 6 3 ಆಗುತ್ತೆ. ನೆಕ್ಸ್ಟ್ ಕ್ವಶನ್, in a certain code language PDZM is coded as 8 24 2 15, KRIY is coded as 17 10 19 3. what is the code for HAW in the given code? ನೋಡಿ ಏನ್ ಮಾಡಿದಾನೆ ಇದನ್ನ, ಈ ತರ ಬಂದ್ರೆ ನೆನ್ಪಿಟ್ಕೊಂಬೇಡಿ, ಅದ್ರ ಪ್ಲೇಸ್ ವ್ಯಾಲ್ಯೂನ ಕೂಡ್ಸಿರ್ತಾನೆ ಇಲ್ಲ ಆಡ್ ಮಾಡಿರ್ತಾನೆ, ಇಲ್ಲ ಅಂದ್ರೆ ಅದ್ರದ್ದು ಅಪೋಸಿಟ್ಸ್ ವ್ಯಾಲ್ಯೂ ನಂಬರ್ಸ್ ನ ಕೂಡ್ಸಿರ್ತಾನೆ ಇಲ್ಲ ಕಳೆದಿರ್ತಾನೆ. ಇದೇ ತರ ಟಿ ಎಷ್ಟ್ರಿ T20 ಬಂದಿಲ್ಲ ಅಂದ್ರೆ 20 ಬರ್ಲಿಲ್ಲ, ಹಾಗಾದ್ರೆ ಅದ್ರದ್ದು ಅಪೋಸಿಟ್ ಕೂಡ್ಸಿದಾನೆ. ಜೆ ಎಷ್ಟ್ರಿ 7 + 1 8 ಆಗಿದೆ. ನೆಕ್ಸ್ಟ್ ಡಿ ಡಬ್ಲ್ಯೂ 23 + 1 ಆಗಿದೆ. ನೆಕ್ಸ್ಟ್ ಝೆಡ್ ಎಷ್ಟ್ರಿ, ಝೆಡ್ ಅಪೋಸಿಟ್ 8 1 + 1 2 ಆಗಿದೆ. ನೆಕ್ಸ್ಟ್ ಎಂ ಎಷ್ಟ್ರಿ, ಎಂ ಎನ್ ಮ್ಯಾನ್, ಎಂ ಎನ್ ಎಷ್ಟ್ರಿ 14 + 1 ಆಗಿದೆ. ಅದೇ ತರ ಈ ವರ್ಡ್ಗೆ ಫೈಂಡ್ ಮಾಡಿ, ಎಚ್ ಎ ಡಬ್ಲ್ಯೂ ಟಿ, ಎಚ್ ಅಪೋಸಿಟ್ ಎಚ್ ಎಸ್ ಹೈಸ್ಕೂಲ್, ಎಸ್ ಎಷ್ಟ್ರಿ 19, ಎದು ಝೆಡ್ 26, ಡಬ್ಲ್ಯೂ ಏನ್ರಿ ಡಿ 4, ಟಿ ಎಷ್ಟ್ರಿ ಟಿ ಪಿ ಕೆ ಪಿ ಕಾನ್ಪುರ್ 11 11 +1 ಮಾಡ್ರಿ 25, +1 ಮಾಡ್ರಿ 27, +1 5 +1 12. ಆನ್ಸರ್ ಯಾವ್ದ್ರಿ 20 27 5 12. ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಓಕೆ, ಟುಡೇ ಇವತ್ತು ನಾವು ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿದ್ವಿ. ಅದೇ ತರ ನಿಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ತೀವಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಓಕೆ, ಥ್ಯಾಂಕ್ ಯು.